ಎಲ್ಲ ಸ್ಪರ್ಧಾ ಮಿತ್ರರಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ತಮಿಳಿನಲ್ಲಿ ನೋಡಿ ಕ್ಲಿಕ್ ಮಾಡಿದ ಹಾಗೆ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಕರ್ನಾಟಕದ ಇತಿಹಾಸದ ಬಗ್ಗೆ ನಾವು ಸರಣಿ ಕ್ಲಾಸ್ ಅನ್ನ ಮಾಡ್ತಾ ಬರ್ತಾ ಇದೀವಿ. ಈ ಸರಣಿ ಕ್ಲಾಸ್ ನಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಕೊಟ್ಟಿರ್ತಕ್ಕಂತಹ ಅಧ್ಯಾಯ ಯಾವುದು ಅಂದ್ರೆ ಅಧ್ಯಾಯ 5 ರಾಷ್ಟ್ರಕೂಟರು. ಅಧ್ಯಾಯ 5 ರಾಷ್ಟ್ರಕೂಟರು. ಈಗಾಗಲೇ ನಾವು ಹಿಂದಿನ ಅಧ್ಯಾಯಗಳಾದಂತಹ ಶಾತವಾಹನರು, ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು ಈ 4 ಕರ್ನಾಟಕದ ಮನೆತನಗಳ ಬಗ್ಗೆ ಸಂಪೂರ್ಣವಾಗಿ ಅವರ ರಾಜಕೀಯ ವ್ಯವಸ್ಥೆಗಿರ್ಬೋದು, ಅವರ ಒಂದು ಕರ್ನಾಟಕಕ್ಕೆ ನೀಡಿದಂತಹ ಅವರ ಕೊಡುಗೆಗಳಾಗಿರ್ಬೋದು ಎಲ್ಲವನ್ನೂ ಕೂಡ ನಾವು ಸಂಪೂರ್ಣವಾಗಿ ಹಿಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಲಾಗಿದೆ. ಆ ಒಂದು ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ನೀವು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ವಿಡಿಯೋಗಳ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅಥವಾ ಆ ವಿಡಿಯೋಗಳಿಗೆ ಸಂಬಂಧಿಸಿದ ಪ್ಲೇ ಲಿಸ್ಟ್ ಅನ್ನು ರೆಡಿ ಮಾಡಿದ್ದೀನಿ. ಅವುಗಳ ಲಿಂಕ್ ಅನ್ನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಚರ್ಚೆ ಮಾಡುತ್ತಾ ಹೊಂಟಿರುವಂತಹ ಭಾಗನೇ ಯಾವುದು ಅಂದ್ರೆ ರಾಷ್ಟ್ರಕೂಟರು. ಅಧ್ಯಾಯ 5 ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದಂತ ಮತ್ತೊಂದು ಮನೆತನ ಯಾವುದು ಅಂದ್ರೆ ರಾಷ್ಟ್ರಕೂಟರ ಮನೆತನ. ಈ ರಾಷ್ಟ್ರಕೂಟರ ಮನೆತನದ ಒಂದು ಆಳ್ವಿಕೆಯ ಕಾಲ ಕ್ರಿಸ್ತಶಕ 753ರಿಂದ 973ರವರೆಗೆ ಒಂದು ಸುದೀರ್ಘವಾದ ಆಳ್ವಿಕೆಯನ್ನ ಯಾರು ಮಾಡ್ತಾರೆ? ರಾಷ್ಟ್ರಕೂಟರು ಮಾಡ್ತಾರೆ. ಹಾಗಾದ್ರೆ ಈ ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನ ಅಥವಾ ರಾಷ್ಟ್ರಕೂಟ ಮನೆತನವನ್ನ ಮೊದಲ ಬಾರಿಗೆ ಸ್ಥಾಪನೆ ಮಾಡಿದಂತವ್ರು ಯಾರು ಅಂದ್ರೆ ಈ ರಾಷ್ಟ್ರಕೂಟರ ಮೂಲ ಪುರುಷನೇ ಯಾರು ಅಂದ್ರೆ 1ನೇ ಕರ್ಕ. ರಾಷ್ಟ್ರಕೂಟರ ಮೂಲ ಪುರುಷ 1ನೇ ಕರ್ಕ. ಈ 1ನೇ ಕರ್ಕ ಈ ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನ ಒಂದು ಮನೆತನವನ್ನ ಸ್ಥಾಪನೆ ಮಾಡ್ತಾನೆ. ಆಗ 1ನೇ ಕರ್ಕನ ಸಮಯದಲ್ಲಿ ರಾಷ್ಟ್ರಕೂಟರ ಒಂದು ಮೂಲತಃ ರಾಜಧಾನಿ ಯಾವುದು ಆಗಿತ್ತಂದ್ರೆ ಎಲಿಚಪುರ ಅಥವಾ ಮಯೂರಖಂಡಿ, ಎಲಿಚಪುರ. 2 ಮನೆತನಗಳು ಅಂದ್ರೆ 2 ರಾಜಧಾನಿಗಳು ಮೂಲವಾಗಿ ರಾಷ್ಟ್ರಕೂಟದಾಗಿದ್ವು. ಹಾಗಾದ್ರೆ ಈ ಮಯೂರಖಂಡಿ ಮತ್ತು ಎಲಿಚಪುರ ಎನ್ನುವಂತ 2 ಸ್ಥಳಗಳು ಎಲ್ಲಿದ್ದಾವೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತವೆ. ತದನಂತರ ಈ ರಾಷ್ಟ್ರಕೂಟರ ನಿಜವಾದ ಸ್ಥಾಪಕ, ರಾಷ್ಟ್ರಕೂಟರ ಒಂದು ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಸೈನ್ಯದ ಬಲವನ್ನ ಹೊಂದಿ ಆ ರೀತಿಯಾದಂತಹ ಸ್ಥಾಪನೆ ಮಾಡಿದಂತಹವನು ಯಾರು ಅಂದ್ರೆ ದಂತಿದುರ್ಗ. ರಾಷ್ಟ್ರಕೂಟರ ಮನೆತನದ ಸ್ಥಾಪಕ ಯಾರು ಅಂದ್ರೆ ದಂತಿದುರ್ಗ. ಈ ದಂತಿದುರ್ಗನ ಕಾಲದಲ್ಲಿ ಇವರ ರಾಜಧಾನಿಯಾಗಿತ್ತು. ಇದು ನಾವು ಆಗ ಎಲಿಚಪುರ ಮತ್ತು ಮಯೂರಖಂಡಿ ಅನ್ನೋದು ಮೂಲತಃ ರಾಜಧಾನಿ. ಹಾಗಾದ್ರೆ ರಾಷ್ಟ್ರಕೂಟರ ನಿಜವಾದ ರಾಜಧಾನಿ, ಮೇನ್ ರಾಜಧಾನಿ ಯಾವುದು ಅಂದ್ರೆ ಮಾನ್ಯಕೇಟ. ಮೂಲತಃ ರಾಜಧಾನಿ ಮಯೂರಖಂಡಿ ಮತ್ತು ಎಲಿಚಪುರ. ಆದರೆ ಸ್ಥಾಪಕ ದಂತಿದುರ್ಗ ಸ್ಥಾಪನೆ ಮಾಡಿದಾಗ ಅವನು ಆಳ್ವಿಕೆಗೆ ರಾಜಧಾನಿಯನ್ನು ಮಾಡಿಕೊಂಡಿದ್ದು ಯಾವುದು ಅಂದ್ರೆ ಮಾನ್ಯಕೇಟ. ಈ ಮಾನ್ಯಕೇಟ ಎಲ್ಲಿದೆ ಅಂದ್ರೆ ಕಲಬುರ್ಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕಾಯಿನಾ ನದಿಯ ದಡದ ಮೇಲಿದೆ. ಈ ಮಾನ್ಯಕೇಟ ಎನ್ನುವಂತ ಸ್ಥಳ ಕಲಬುರ್ಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕಾಗಿನಾ ನದಿಯ ದಡದ ಮೇಲೆ ಯಾವುದಿದೆ? ಮಾನ್ಯಕೇಟ ಎನ್ನುವಂಥದ್ದು ರಾಷ್ಟ್ರಕೂಟರ ರಾಜಧಾನಿ ಇತ್ತು ಅಂತ ಹೇಳ್ಬೋದು. ಹಾಗಾದ್ರೆ ಇವರ ರಾಜ್ಯ ಲಾಂಛನ ಯಾವುದು ಅಂದ್ರೆ ಗರುಡ. ರಾಷ್ಟ್ರಕೂಟರ ರಾಜ್ಯ ಲಾಂಛನ ಯಾವುದು ಅಂದ್ರೆ ಗರುಡ ಅಂತ ಹೇಳ್ಬೋದು. ಹಾಗಾದ್ರೆ ಈ ರಾಷ್ಟ್ರಕೂಟರು ತಮ್ಮನ್ನ ನಾವು ಲಟ್ಟಲೂರಿನವರು ಅಂತ ಕರ್ಕೊಂಡಿದ್ದಾರೆ. ರಾಷ್ಟ್ರಕೂಟರು ತಮ್ಮನ್ನ ನಾವು ಲಟ್ಟಲೂರಿನಿಂದ ಬಂದವರು ಅಂತ ಅವರು ತಮ್ಮನ್ನ ತಾವು ಕರೆದುಕೊಳ್ತಾರೆ. ಹಾಗಾದ್ರೆ ಈ ಲಟ್ಟಲೂರು ಎನ್ನುವಂತ ಸ್ಥಳ ಎಲ್ಲಿದೆ ಅಂದ್ರೆ ಇದು ಮಹಾರಾಷ್ಟ್ರದ ಲಾತೂರಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಈ ಲಟ್ಟೂರಿ ಎನ್ನುವಂತ ಸ್ಥಳ ಮಹಾರಾಷ್ಟ್ರದ ಲಾತೂರಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಈ ಮಹಾರಾಷ್ಟ್ರದ ಲಾತೂರಿ ಜಿಲ್ಲೆಯಾದಂತ ಲಟ್ಟೂರಿನಿಂದ ನಾವು ಬಂದವರು ಅಂತ ಸ್ವತಃ ತಮ್ಮನ್ನ ತಾವು ಕರೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇಷ್ಟು ರಾಷ್ಟ್ರಕೂಟರ ಒಂದು ಸಾಮಾನ್ಯ ಇಂಟ್ರೊಡಕ್ಷನ್ ಪಾರ್ಟ್ ಆಗಿತ್ತು. ಇನ್ನು ಮುಂದುವರೆದು ರಾಷ್ಟ್ರಕೂಟರ ಒಂದು ಮೂಲತಃ ಬಗ್ಗೆ ತಜ್ಞರ ಅಭಿಪ್ರಾಯಗಳನ್ನ ನೋಡೋದಾದ್ರೆ, ರಾಷ್ಟ್ರಕೂಟರ ಮೂಲತಃ ಅಭಿಪ್ರಾಯದಲ್ಲಿ ಬರ್ನೆಲ್ ಅವರು ರಾಷ್ಟ್ರಕೂಟದ ಒಂದು ಮೂಲದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹೇಳ್ತಾರೆ. ಯಾರು? ಬರ್ನೆಲ್ ಅವರ ಪ್ರಕಾರ ರಾಷ್ಟ್ರಕೂಟರು ಮೊದಲು ಎಲ್ಲಿದ್ರಂದ್ರೆ ಇವರು ಆಂಧ್ರದ ರೆಡ್ಡಿ ಪಂಗಡಕ್ಕೆ ಸೇರಿದವರು ಅಂತ ಬರ್ನೆಲ್ ಅವರು ಹೇಳ್ತಾರೆ. ಬರ್ನೆಲ್ ಅವರು ಹೇಳುವ ಪ್ರಕಾರ ರಾಷ್ಟ್ರಕೂಟರು ಎಲ್ಲಿಂದ ಬಂದ್ರು? ಆಂಧ್ರದಿಂದ ಬಂದ್ರು. ಅಂದ್ರೆ ಆಂಧ್ರದ ರೆಡ್ಡಿ ಪಂಗಡಕ್ಕೆ ಸೇರಿದವರು ಅಂತ ಬರ್ನೆಲ್ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ತದನಂತರ ಒಬ್ಬ ತತ್ವಜ್ಞಾನಿ ಹೇಳ್ತಾರೆ ಡಾಕ್ಟರ್ ಫ್ಲೀಟ್ ಹೇಳುವಂತೆ ರಾಷ್ಟ್ರಕೂಟರು ಮೂಲತಃ ಗುಜರಾತಿನ ರಜಪೂತ್ ಪಂಗಡಕ್ಕೆ ಸೇರಿದ ರಜಪೂತ್ ಮನೆತನಕ್ಕೆ ಸೇರಿದ ರಾಠೋಡ್ ಪಂಗಡದವರು ಅಂತ ಡಾಕ್ಟರ್ ಫ್ಲೀಟ್ ಅವರು ಹೇಳ್ತಾರೆ. ಬರ್ನೆಲ್ ಅವರು ಹೇಳ್ತಾರೆ ಇವರು
ಆಂಧ್ರದ ರೆಡ್ಡಿ ಪಂಗಡಕ್ಕೆ ಸೇರಿದವರು. ಡಾಕ್ಟರ್ ಫ್ಲೀಟ್ ಅವರು ಹೇಳ್ತಾರೆ, ಈ ರಾಷ್ಟ್ರಕೂಟರು ಮೂಲತಃ ಗುಜರಾತ್ ರಾಜ್ಯಕ್ಕೆ ಸೇರಿದವರು. ಗುಜರಾತ್ ರಾಜ್ಯದಲ್ಲಿ ರಜಪೂತ್ ಮನೆತನದಲ್ಲಿ ಬರುವಂತಹ ರಾಠೋಡ್ ಪಂಗಡಕ್ಕೆ ಸೇರಿದವರು ಯಾರು ಅಂದ್ರೆ ರಾಷ್ಟ್ರಕೂಟರು ಅಂತ ಡಾಕ್ಟರ್ ಫ್ಲೀಟ್ ಅವರು ಹೇಳ್ತಾರೆ. ಆದ್ರೆ ಡಾಕ್ಟರ್ ಅಲ್ಬೇಕರ್ ಹೇಳ್ತಾರೆ, ಡಾಕ್ಟರ್ ಅಲ್ಬೇಕರ್ ಅವರು ಹೇಳುವ ಪ್ರಕಾರ ರಾಷ್ಟ್ರಕೂಟರು ಮೂಲತಃ ಎಲ್ಲಿಯವರು ಅಂದ್ರೆ ಕರ್ನಾಟಕದವರು, ಕನ್ನಡದ ಮೂಲದವರು ಅಂತಹ ಡಾಕ್ಟರ್ ಅಲ್ಬೇಕರ್ ಅವರು ಹೇಳ್ತಾರೆ. ಇಷ್ಟು ರಾಷ್ಟ್ರಕೂಟರ ಮೂಲದ ಬಗ್ಗೆ ತಜ್ಞರ ಅಭಿಪ್ರಾಯವಾಗಿತ್ತು. ಬರ್ನೇಲ್ ಅವರು, ಡಾಕ್ಟರ್ ಫ್ಲೀಟ್ ಅವರು, ಅಲ್ಬೇಕರ್ ಅವರ ಪ್ರಕಾರ ರಾಷ್ಟ್ರಕೂಟರ ಮೂಲದ ಬಗ್ಗೆ ಅವರು ಈ ರೀತಿಯಾದಂತಹ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹಾಗಾದ್ರೆ ಈ ಒಂದು ಮನೆತನವನ್ನು ಆಳಿದಂತಹ ರಾಜ ಮನೆತನ ಅಂದ್ರೆ ರಾಜರುಗಳ ಬಗ್ಗೆ, ಅರಸರುಗಳ ಬಗ್ಗೆ ನೋಡಿಕೊಳ್ಳುತ್ತಾ ಹೋಗೋದಾದ್ರೆ, ರಾಷ್ಟ್ರಕೂಟರ ಮನೆತನವನ್ನ ಆಳಿದಂತಹ ಅರಸರುಗಳ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬರುವಂತಹ ಮೊದಲನೆಯ ಅರಸನು ಯಾರು ಅಂದ್ರೆ ವಂದನೆ ಕೃಷ್ಣ. ಹಾಗಾದ್ರೆ ಈ ವಂದನೆ ಕೃಷ್ಣ ಯಾರು ಅಂದ್ರೆ ಈ ರಾಷ್ಟ್ರಕೂಟರ ಮನೆತನವನ್ನ ಸ್ಥಾಪನೆ ಮಾಡಿದಂತವನು ಯಾರು? ದಂತಿದುರ್ಗ. ಈ ದಂತಿದುರ್ಗನಿಗೆ ಏನಾಗಿತ್ತು ಅಂದ್ರೆ ಗಂಡು ಸಂತಾನ ಇರಲಿಲ್ಲ, ಅಂದ್ರೆ ಗಂಡು ಮಕ್ಕಳು ಇರಲಿಲ್ಲ. ಆದ ಕಾರಣ ಈ ದಂತಿದುರ್ಗನ ಆಳ್ವಿಕೆಯ ನಂತರ ಅಥವಾ ಇವನು ಮರಣದ ನಂತರ ಆಳ್ವಿಕೆಗೆ ಬಂದವರು ಯಾರು ಅಂದ್ರೆ ಆ ದಂತಿದುರ್ಗನ ಚಿಕ್ಕಪ್ಪನಾದಂತಹ ವಂದನೆ ಕೃಷ್ಣನು ಈ ಒಂದು ರಾಷ್ಟ್ರಕೂಟರ ಮನೆತನವನ್ನ ಆಳ್ವಿಕೆಗೆ ಬರ್ತಾನೆ. ಈ ವಂದನೆ ಕೃಷ್ಣನ ಆಳ್ವಿಕೆಯ ಕಾಲ ಎಷ್ಟು ಅಂದ್ರೆ ಕ್ರಿಸ್ತಶಕ 756ರಿಂದ 774 ಅಂತ ಹೇಳ್ಬೋದು. ವಂದನೆ ಕೃಷ್ಣನ ಆಳ್ವಿಕೆ ಕಾಲ ಕ್ರಿಸ್ತಶಕ 756ರಿಂದ 774 ಅಂತ ಹೇಳ್ಬೋದು. ಹಾಗಾದ್ರೆ ಇವನು ಯಾರು? ದಂತಿದುರ್ಗನ ಚಿಕ್ಕಪ್ಪ. ದಂತಿದುರ್ಗನ ಚಿಕ್ಕಪ್ಪ ಯಾಕೆ ಆಳ್ವಿಕೆಗೆ ಬಂದ? ದಂತಿದುರ್ಗನಿಗೆ ಗಂಡು ಸಂತಾನ ಇಲ್ಲದ ಕಾರಣ ಆ ದಂತಿದುರ್ಗನ ನಂತರ ಆತನ ಚಿಕ್ಕಪ್ಪನಾದಂತಹ ವಂದನೆ ಕೃಷ್ಣನು ಆಳ್ವಿಕೆಗೆ ಬರ್ತಾನೆ. ಹಾಗಾದ್ರೆ ಇವನು ಪಡೆದುಕೊಂಡ ಪ್ರದೇಶ ಯಾವುದು? ಇವನು ಬಾದಾಮಿ ಚಾಲುಕ್ಯರ ಕೊನೆಯ ಅರಸನಾದಂತಹ 2ನೇ ಕೀರ್ತಿವರ್ಮನನ್ನ ಸೋಲಿಸಿ, ಬಾದಾಮಿ ಚಾಲುಕ್ಯರ ಕೊನೆಯ ಅರಸನಾದಂತಹ 2ನೇ ಕೀರ್ತಿವರ್ಮನನ್ನ ಸೋಲಿಸಿ ಆ ಒಂದು ಚಾಲುಕ್ಯರ ಪ್ರದೇಶವನ್ನ ವಶಪಡಿಸಿಕೊಂಡು ಆಳ್ವಿಕೆಯನ್ನ ಮಾಡ್ತಾನೆ. ಇವನು ಒಂದು ದೇವಾಲಯವನ್ನು ನಿರ್ಮಿಸ್ತಾನೆ. ಆ ದೇವಾಲಯದ ಹೆಸರೇ ಎಲ್ಲೋರಾದ ಕೈಲಾಸನಾಥ ದೇವಾಲಯ. ಈ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದ ಅರಸ ಯಾರು ಅಂದ್ರೆ ರಾಷ್ಟ್ರಕೂಟರ ವಂದನೆ ಕೃಷ್ಣ ಅಂತ ಹೇಳ್ಬೋದು. ಹಾಗಾದ್ರೆ ಈ ಎಲ್ಲೋರ ಕೈಲಾಸನಾಥ ದೇವಾಲಯದ ವಿಶೇಷತೆ ಏನು ಅಂದ್ರೆ ಕೇವಲ ಇದು ಏಕಶಿಲೆಯಲ್ಲಿ ನಿರ್ಮಿತವಾದಂತಹ ದೇವಾಲಯವಾಗಿದೆ. ಕೇವಲ ಒಂದೇ ಒಂದು ಬೃಹತ್ ಆದಂತಹ ಶಿಲೆಯಲ್ಲಿ ಒಂದು ಸಂಪೂರ್ಣವಾದಂತಹ ಇಡೀ ದೇವಾಲಯದ ಒಂದು ಕೆತ್ತನೆಯನ್ನ ಮಾಡಿದವರು ಯಾರು ಅಂದ್ರೆ ವಿಶ್ವಕರ್ಮ ಆಚಾರ್ಯ ಅಂತ ಹೇಳ್ಬೋದು. ಅಂದ್ರೆ ಎಲ್ಲೋರಾದ ಕೈಲಾಸನಾಥ ದೇವಾಲಯದ ಶಿಲ್ಪಿ ಯಾರು ಅಂದ್ರೆ ವಿಶ್ವಕರ್ಮ ಆಚಾರ್ಯ ಅಂತ ಹೇಳ್ಬೋದು. ಇದನ್ನ ನಿರ್ಮಿಸಿದ ಅರಸ ಯಾರು ಅಂದ್ರೆ ರಾಷ್ಟ್ರಕೂಟದ ಅರಸನಾದಂತಹ ವಂದನೆ ಕೃಷ್ಣ ಅಂತ ಹೇಳ್ಬೋದು. ಹಾಗಾದ್ರೆ ಈ ವಂದನೆ ಕೃಷ್ಣನು ಒಂದಿಷ್ಟು ಅನೇಕ ದಾಳಿಗಳನ್ನ ಕೈಗೊಳ್ತಾನೆ. ಆ ಒಂದು ದಾಳಿಗಳಲ್ಲಿ ನೋಡೋದಾದ್ರೆ ಈ ವಂದನೆ ಕೃಷ್ಣನು ಕೊಂಕಣ ಪ್ರದೇಶದ ಮೇಲೆ ದಾಳಿ ಮಾಡ್ತಾನೆ. ಆ ಕೊಂಕಣ ಪ್ರದೇಶದ ಮೇಲೆ ದಾಳಿ ಮಾಡಿ ಆ ಕೊಂಕಣ ಪ್ರದೇಶದ ಎಲ್ಲಾ ಪ್ರದೇಶವನ್ನು ವಶಪಡಿಸಿಕೊಂಡು ಅಲ್ಲಿ ಯಾರನ್ನ ಒಂದು ಮುಖ್ಯಸ್ಥರನ್ನಾಗಿ ನೇಮಕ ಮಾಡ್ತಾನೆ ಅಂದ್ರೆ ಸನಪೊಲ್ಲನನ್ನ ಅಲ್ಲಿ ನೇಮಕ ಮಾಡ್ತಾನೆ. ಸನಪೊಲ್ಲನನ್ನ ಕೊಂಕಣ ಪ್ರದೇಶವನ್ನು ವಶಪಡಿಸಿಕೊಂಡಂತ ಆ ಒಂದು ಪ್ರದೇಶಕ್ಕೆ ಸನಪೊಲ್ಲನ ಎಂಬ ಅರಸನನ್ನ ಅಲ್ಲಿ ನೇಮಕ ಮಾಡ್ತಾನೆ. ತದನಂತರ ವೆಂಗಿಯ ಮೇಲೆ ದಾಳಿ ಮಾಡ್ತಾನೆ. ಆ ವೆಂಗಿಯ ಮೇಲೆ ದಾಳಿ ಮಾಡಿ ಅಲ್ಲಿಯ 4ನೇ ಕೃಷ್ಣನನ್ನ ಸೋಲಿಸ್ತಾನೆ. ವೆಂಗಿಯ ಮೇಲೆ ದಾಳಿ ಮಾಡಿ ಅಲ್ಲಿಯ 4ನೇ ಕೃಷ್ಣನನ್ನ ಸೋಲಿಸಿ ಆ ಒಂದು ಸೋಲಿನ ಪ್ರತೀಕವಾಗಿ ಏನ್ ಮಾಡ್ತಾನೆ ಅಂದ್ರೆ ಆ 4ನೇ ಕೃಷ್ಣನ ಮಗಳಾದಂತಹ ಶಿಲಾ ಭಟ್ಟಾರಿಕೆಯನ್ನ ಈತನ ಮಗ ಅಂದರೆ ವಂದನೆ ಕೃಷ್ಣನ ಮಗನಾದಂತಹ ಧ್ರುವನಿಗೆ ತೆಗೆದುಕೊಂಡು ಮದುವೆ ಮಾಡ್ಕೊತಾನೆ. ಅಂದ್ರೆ ಒಂದು ವೈವಾಹಿಕ ಸಂಬಂಧವನ್ನ ವೆಂಗಿಯ ಅರಸನಾಗಿರ್ತಕ್ಕಂಥ 4ನೇ ಕೃಷ್ಣನೊಂದಿಗೆ ತನ್ನ ಮಗಳನ್ನ ಆತನ ಮಗಳನ್ನ ಇವನ ಮನೆಗೆ ತೆಗೆದುಕೊಂಡು ತನ್ನ ಮಗನಿಗೆ ತೆಗೆದುಕೊಂಡು ಸೊಸೆಯನ್ನ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ಒಂದು ವೈವಾಹಿಕ ಸಂಬಂಧವನ್ನು ಬೆಳೆಸ್ತಾನೆ. ಯಾರು ಅಂದ್ರೆ ಅವನು ವಂದನೆ ಕೃಷ್ಣ. ಈ ವಂದನೆ ಕೃಷ್ಣ ಈತನಿಗೆ 2 ಬಿರುದುಗಳು ಇದ್ವು. ಒಂದು ಬಿರುದು ಶುಭತುಂಗ ಎಂಬ ಬಿರುದು ಇತ್ತು. ರಾಷ್ಟ್ರಕೂಟ ಅರಸನಾದಂತಹ ವಂದನೆ ಕೃಷ್ಣನಿಗೆ ಇದ್ದಂತಹ ಬಿರುದು ಒಂದು ಶುಭತುಂಗ, ಇನ್ನೊಂದು ತುಂಗ ಮತ್ತು ಅಕಾಲ ವರ್ಷ ಎಂಬ 2 ಬಿರುದುಗಳಿದ್ವು. ಇವನಿಗೆ ವಂದನೆ ಕೃಷ್ಣನಿಗೆ ಇದ್ದಂತಹ ಬಿರುದುಗಳು ಒಂದು ಶುಭತುಂಗ, ಇನ್ನೊಂದು ಅಕಾಲ ವರ್ಷ ಎಂಬ ಬಿರುದುಗಳಿದ್ವು. ಇಷ್ಟು ರಾಷ್ಟ್ರಕೂಟರ ದಂತಿದುರ್ಗನ ನಂತರ ಬಂದಂತಹ ವಂದನೆ ಕೃಷ್ಣ ಆಳಿದಂತಹ 756ರಿಂದ
774 ಆಳ್ವಿಕೆ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಅವನ ಒಂದು ವಿಶೇಷತೆಯನ್ನ ನೋಡಿದ್ವಿ. ಇವನ ನಂತರ ಬರುವ ಮತ್ತೊಬ್ಬ ಅರಸನೇ ಯಾರು ಅಂದ್ರೆ 1ನೇ ಕೃಷ್ಣನ ನಂತರ ಆಳ್ವಿಕೆಗೆ ಬಂದವರು ಯಾರು ಅಂದ್ರೆ ಈ 1ನೇ ಕೃಷ್ಣನಿಗೆ ಇಬ್ರು ಮಕ್ಕಳಿದ್ರು. ಒಬ್ಬ 2ನೇ ಗೋವಿಂದ, ಇನ್ನೊಬ್ಬ ಧ್ರುವ. ಎರಡನೇ ಗೋವಿಂದ ಏನಾಗಿದ್ದ, ಹಿರಿಯ ಮಗನಾಗಿದ್ದ. 1ನೇ ಕೃಷ್ಣನಿಗೆ ಹಿರಿಯ ಮಗ 2ನೇ ಗೋವಿಂದ. ಹಾಗಾದ್ರೆ ತಂದೆಯ ನಂತರ 2ನೇ ಗೋವಿಂದ ಆಳ್ವಿಕೆಗೆ ಬರ್ತಾನೆ. ಈ 2ನೇ ಗೋವಿಂದನ ಆಳ್ವಿಕೆ ಕಾಲ ಕ್ರಿಸ್ತಶಕ 775ರಿಂದ 780ರವರೆಗೆ 5 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾನೆ. ಈತನು ಇಬ್ಬರು ಅರಸರುಗಳನ್ನ ಸೋಲಿಸ್ತಾನೆ. ಯಾರಂದ್ರೆ ಗಂಗರ ಅರಸನಾದಂತಹ ಸ್ತ್ರೀ ಪುರುಷನನ್ನ ಸೋಲಿಸ್ತಾನೆ. ವ್ಯಂಗ್ಯ ಮೇಲೆ ದಾಳಿ ಮಾಡಿ ಅಲ್ಲಿ ವಿಷ್ಣುವರ್ಧನನ್ನ ಸೋಲಿಸ್ತಾನೆ. ಅಂದ್ರೆ ಇವರು ತಂದೆಯ ಆಳ್ವಿಕೆ ಕಾಲದಲ್ಲೇ 1ನೇ ಕೃಷ್ಣ ಏನ್ ಮಾಡ್ತಾನೆ, ವ್ಯಂಗ್ಯ ಮೇಲೆ ದಾಳಿ ಮಾಡಿದಾಗ, ವಿಷ್ಣುವರ್ಧನ ಮೇಲೆ ದಾಳಿ ಮಾಡಿದಾಗ ಈ 2ನೇ ಗೋವಿಂದ ಆಗಿರ್ಬೋದು, ಧ್ರುವ ಆಗಿರ್ಬೋದು ಆ ಒಂದು ಯುದ್ಧದಲ್ಲಿ ಭಾಗಿಯಾಗಿರ್ತಾರೆ. ಹಾಗಾದ್ರೆ ಇವರಿವರ ಬಗ್ಗೆ ಸಪರೇಟ್ ಆಗಿ ಮಾಹಿತಿಯನ್ನ ನೋಡುವಂತ ಸಂದರ್ಭದಲ್ಲಿ ಇವರು ವ್ಯಂಗ್ಯ ಮೇಲೆ ದಾಳಿ ಮಾಡಿ ವಿಷ್ಣುವರ್ಧನನ್ನ ಸೋಲಿಸಿದ. ತದನಂತರ ಧ್ರುವನ ಟಾಪಿಕ್ ಬಂದಾಗ ಅವನು ಕೂಡ ವ್ಯಂಗ್ಯ ಮೇಲೆ ದಾಳಿ ಮಾಡಿ ವಿಷ್ಣುವರ್ಧನನ್ನ ಸೋಲಿಸಿದ ಅಂತ ಈ ರೀತಿಯಾಗಿ ಹೇಳಬಹುದು. ಅಂದ್ರೆ ಯುದ್ಧ ಒಮ್ಮೆ ಅಂದ್ರೆ ಇವರ ತಂದೆ ಮಕ್ಕಳು 4ನೇ ವಿಷ್ಣುವರ್ಧನ ಸೋಲಿಸಿದ್ದು ಒಂದೇ ಸರಿ. ಆದ್ರೆ ಅವರವರ ಸಪರೇಟ್ ಟಾಪಿಕ್ ಬಂದಾಗ ಆ ಒಂದು ಸಂಗತಿಯನ್ನ ಸಪರೇಟ್ ಆಗಿ ಹೇಳ್ಕೊತಾ ಹೋಗ್ಬೋದು. ಅಂದ್ರೆ ಈ 1ನೇ ಕೃಷ್ಣ ಈಗಾಗಲೇ 4ನೇ ವ್ಯಂಗ್ಯ ಮೇಲೆ ದಾಳಿ ಮಾಡಿ 4ನೇ ವಿಷ್ಣುವರ್ಧನ ಸೋಲಿಸಿ ಆತನ ಮಗಳಾದಂತಹ ಶಿಲಾಭಟ್ಟಾರಿಕೆಯನ್ನ ಈತನ ಮಗನಾದಂತಹ ಈ ಕಿರಿಯ ಮಗನಾದಂತಹ ಧ್ರುವನಿಗೆ ತೆಗೆದುಕೊಂಡು ಮದುವೆ ಮಾಡಿ ವೈವಾಹಿಕ ಸಂಬಂಧವನ್ನ ಬೆಳೆಸಿದಂತ ನಾವು ಹಿಂದೆ ನೋಡಿದ್ವಲ್ಲ. ಅದೇ ರೀತಿಯಾಗಿ ಧ್ರುವನ ಟಾಪಿಕ್ ಬಂದಾಗ ಧ್ರುವ ಅಲ್ಲಿ ಕೂಡ ವಿಷ್ಣುವರ್ಧನ ಸೋಲಿಸಿದ ಅಂತ ಹೇಳ್ಬೋದು. ವ್ಯಂಗ್ಯ ಮೇಲೆ ಅಂದ್ರೆ 2ನೇ ಗೋವಿಂದನ ಟಾಪಿಕ್ ಬಂದಾಗ ಇವನು ಕೂಡ ವ್ಯಂಗ್ಯ ಮೇಲೆ ದಾಳಿ ಮಾಡಿ ಯಾರನ್ನ ಸೋಲಿಸಿದ, ವಿಷ್ಣುವರ್ಧನನ್ನ ಸೋಲಿಸಿದ. ಹಾಗಾದ್ರೆ ಈ ಎರಡು ಅಂದ್ರೆ ಗಂಗರ ಶ್ರೀಪುರುಷನನ್ನ ಮತ್ತು ವಿಷ್ಣುವರ್ಧನನ್ನ ಸೋಲಿಸಿದ ನಂತರ ಇವನು 2ನೇ ಗೋವಿಂದ ಏನಾಗ್ತಾನೆ, ಅಪಾರವಾದಂತಹ ಭೋಗದ ಜೀವನವನ್ನು ಅನುಭವಿಸಲು ಪ್ರಾರಂಭಿಸ್ತಾನೆ. ಅಂದ್ರೆ ನಾನು 2 ಯುದ್ಧಗಳನ್ನ ಗೆದ್ದು ಬಿಟ್ಟೆ ಅಂದ್ರೆ ಲೇಜಿ ಫೆಲೋ ಆಗಿಬಿಡ್ತಾನೆ. ಕುಡಿಯುವುದು, ತಿನ್ನುವುದು, ಮಲಗುವುದು ಇದೇ ರೀತಿ ಮಾಡ್ಕೊತಾ ಹೋಗಿ ಇವನ ಒಂದು ಆಡಳಿತವನ್ನ ನೋಡಕ್ಕಾಗದೆ ಏನ್ ಮಾಡ್ತಾನೆ, ಇವನನ್ನ ಉಚ್ಚಾಟನೆ ಮಾಡಿ ಧ್ರುವ ಆಳ್ವಿಕೆಗೆ ಬರ್ತಾನೆ. ಈತನ ಹಿರಿಯ ಸಹೋದರ ಆದಂತಹ ಧ್ರುವ ಆಳ್ವಿಕೆಗೆ ಬರ್ತಾನೆ. ಈ 2ನೇ ಗೋವಿಂದನಿಗೆ 2 ಬಿರುದುಗಳಿದ್ವು. 1ನೇ ಬಿರುದು ಜಗತ್ತುಂಗ, ಇನ್ನೊಂದು ಪ್ರಭುತ ವರ್ಷ ಎಂಬ ಬಿರುದುಗಳು 2ನೇ ಗೋವಿಂದನಿಗೆ ಇದ್ವು. ಈ 2ನೇ ಗೋವಿಂದನನ್ನ ಉಚ್ಚಾಟನೆ ಮಾಡಿ ಈತನ ಸಹೋದರನಾದಂತಹ ಧ್ರುವ ಆಳ್ವಿಕೆಗೆ ಬರ್ತಾನೆ. ಈ ಧ್ರುವನ ಆಳ್ವಿಕೆ ಕಾಲ ಎಷ್ಟು ಅಂದ್ರೆ ಕ್ರಿಸ್ತಶಕ 780ರಿಂದ 793. ಒಟ್ಟಾರೆಯಾಗಿ 13 ವರ್ಷಗಳ ಕಾಲ ಧ್ರುವ ಆಳ್ವಿಕೆಗೆ ಬರ್ತಾನೆ. ಹಾಗಾದ್ರೆ ಧ್ರುವ ಸೋಲಿಸಿದ್ದು ಯಾರ್ಯಾರು ಅಂದ್ರೆ, ಧ್ರುವನ ಒಂದು ಸಾಧನೆಗಳನ್ನ ನೋಡಿದಾದ್ರೆ ಇವನು ಉತ್ತರ ಭಾರತದ ಮೇಲೂ ಕೂಡ ದಾಳಿ ಮಾಡ್ತಾನೆ. ಉತ್ತರ ಭಾರತ ಮೇಲೆ ದಾಳಿ ಮಾಡಿ ಗುರ್ಜರ ಪ್ರತಿಹಾರರ ಮೇಲೆ ದಾಳಿ ಮಾಡಿ ಆ ಗುರ್ಜರ ಪ್ರತಿಹಾರರ ಅರಸನಾದಂತಹ ವತ್ಸರಾಜನನ್ನ ಝಾನ್ಸಿ ಎಂಬಲ್ಲಿ ಸೋಲಿಸ್ತಾನೆ. ಯಾರು? ಧ್ರುವ. ರಾಷ್ಟ್ರಕೂಟರ ಅರಸನಾದಂತಹ 1ನೇ ಕೃಷ್ಣನ ಕಿರಿಯ ಮಗನಾದಂತಹ ಧ್ರುವ ಏನ್ ಮಾಡ್ತಾನೆ, ಉತ್ತರ ಭಾರತದ ಮೇಲೆ ದಾಳಿ ಮಾಡಿ ಗುರ್ಜರ ಪ್ರತಿಹಾರರ ಅರಸನಾದಂತಹ ವತ್ಸರಾಜನನ್ನ ಝಾನ್ಸಿ ಎಂಬಲ್ಲಿ ಸೋಲಿಸ್ತಾನೆ ಅಂತ ಹೇಳ್ಬೋದು. ತದನಂತರ ಇವನು ಗಂಗರ ಅರಸನಾದಂತಹ ಶಿವಮಾರನನ್ನ ಸೋಲಿಸ್ತಾನೆ. ಶಿವಮಾರನನ್ನ ಸೋಲಿಸಿ ಗಂಗವಾಡಿ ಎಂಬ ಪ್ರದೇಶವನ್ನ ಪಡೆದುಕೊಳ್ತಾನೆ. ಯಾರು? ಧ್ರುವ. ಯಾರನ್ನ ಸೋಲಿಸಿ? ಗಂಗರನ್ನ ಸೋಲಿಸಿ ಗಂಗರ ಅರಸನಾದಂತಹ ಶಿವಮಾರನನ್ನ ಸೋಲಿಸಿ ಆ ಗಂಗರ ಪ್ರದೇಶವಾದಂತಹ ಗಂಗವಾಡಿಯನ್ನ ಧ್ರುವ ವಶಪಡಿಸಿಕೊಳ್ತಾನೆ. ತದನಂತರ ಪಲ್ಲವರ ಮೇಲೆ ದಾಳಿ ಮಾಡ್ತಾನೆ. ಪಲ್ಲವರ ಅರಸನಾದಂತಹ ದಂತಿವರ್ಮನನ್ನ ಸೋಲಿಸ್ತಾನೆ. ದಂತಿವರ್ಮನ ಸೋಲಿನ ಪ್ರತೀಕವಾಗಿ ಅವನಿಂದ 100 ಆನೆಗಳನ್ನ ಕಪ್ಪ ಕಾಣಿಕೆಯಾಗಿ ಪ್ರತೀಕವಾಗಿ ಪಡೆದುಕೊಳ್ತಾನೆ. ತದನಂತರ ವ್ಯಂಗ್ಯ ಮೇಲೆ ದಾಳಿ ಮಾಡಿ, ಇಲ್ಲಿ ಬತ್ತು ನೋಡಿ, ಧ್ರುವನ ಟಾಪಿಕ್ ಬಂದಾಗ ಕೂಡ ಅವನು ವ್ಯಂಗ್ಯ ಮೇಲೆ ದಾಳಿ ಮಾಡಿ ಆ ವ್ಯಂಗ್ಯ ಅರಸನಾದಂತಹ 4ನೇ ವಿಷ್ಣುವರ್ಧನನ್ನ ಸೋಲಿಸಿ ಆತನ ಮಗಳಾದಂತ ಶಿಲಾಭಟ್ಟಾರಿಕೆಯನ್ನ ಈತ ಧ್ರುವ ಮದುವೆ ಆಗ್ತಾನೆ. ಆದ್ರೆ ಇವನ ತಂದೆ ಬಗ್ಗೆ ಹೇಳುವ 1ನೇ ಕೃಷ್ಣನ ಬಗ್ಗೆ ಹೇಳುವಾಗ 4ನೇ ವಿಷ್ಣುವರ್ಧನನ್ನ ಸೋಲಿಸಿ ಆತ 4ನೇ ವಿಷ್ಣುವರ್ಧನ ಮಗಳಾದಂತ ಶಿಲಾಭಟ್ಟಾರಿಕೆಯನ್ನ ಈತನ ಮಗನಾದಂತ ಧ್ರುವನಿಗೆ ತೆಗೆದುಕೊಂಡಿದ್ವಿ ಅಂತ ಹೇಳಿದ್ವಿ. ಈಗ ಧ್ರುವನ ಟಾಪಿಕ್ ಬಂದಾಗ ಈತನ ಬಗ್ಗೆ ಹೇಳೋದಾದ್ರೆ 4ನೇ ವಿಷ್ಣುವರ್ಧನ ಸೋಲಿಸಿ
ಆತನ ಮಗಳಾದಂತಹ ಶಿಲಾಭಟ್ಟಾರಕೆಯನ್ನು ಈತ ಮದುವೆಯಾದ ಅಂತ ಹೇಳ್ಬೋದು. ಹಾಗಾದ್ರೆ ಈ ಧ್ರುವನಿಗೆ ಒಂದಿಷ್ಟು ಬಿರುದುಗಳಿದ್ವು. ಈ ಧ್ರುವನಿಗೆ ಇದ್ದಂತ ಬಿರುದುಗಳು ಯಾವುದು ಅಂದ್ರೆ ಧಾರಾವರ್ಷ, ಕಾಳವಲ್ಲಭ, ನೆಕ್ಸ್ಟ್ ನರೇಂದ್ರ ದೇವ ಮತ್ತು ಶ್ರೀವಲ್ಲಭ ಎಂಬ ಬಿರುದುಗಳಿದ್ವು. ಧ್ರುವನಿಗೆ ಇದ್ದಂತಹ 4 ಬಿರುದುಗಳು, ಒಂದು ಧಾರಾವರ್ಷ, ಇನ್ನೊಂದು ಕಾಳವಲ್ಲಭ, ಇನ್ನೊಂದು ನರೇಂದ್ರ ದೇವ, ಮತ್ತೊಂದು ಶ್ರೀವಲ್ಲಭ ಎಂಬ 4 ಬಿರುದುಗಳಿದ್ವು ಅಂತ ಹೇಳ್ಬೋದು. ಇಷ್ಟು 1ನೇ ಕೃಷ್ಣನ ನಂತರ ಆಳ್ವಿಕೆಗೆ ಬಂದಂತ 2ನೇ ಗೋವಿಂದನ ಉಚ್ಚಾಟನೆಯನ್ನು ಮಾಡಿ ಬಂದಂತಹ ಧ್ರುವನ ಬಗ್ಗೆ ಆಳ್ವಿಕೆಯನ್ನ ನೋಡಿದ್ವಿ. ತದನಂತರ ಇವರ ನಂತರ ಬರುವಂತಹ ಪ್ರಸಿದ್ಧ ಅರಸ ಯಾರು ಅಂದ್ರೆ, ತದನಂತರ ಧ್ರುವನ ನಂತರ ಆಳ್ವಿಕೆಗೆ ಬಂದವನು ಯಾರು ಅಂದ್ರೆ 3ನೇ ಗೋವಿಂದ. 3ನೇ ಗೋವಿಂದ ಈ ಮನೆತನದ ಪರಾಕ್ರಮಿ ಮತ್ತು ವೀರಯೋಧ ಅಂತ ಹೇಳ್ಬೋದು. ಹಾಗಾದ್ರೆ ಈ 3ನೇ ಗೋವಿಂದನ ಆಳ್ವಿಕೆ ಕಾಲ ಕ್ರಿಸ್ತಶಕ 793ರಿಂದ 814 ಅಂತ ಹೇಳ್ಬೋದು. ಒಟ್ಟಾರೆಯಾಗಿ 93 ಅಂದ್ರೆ 14 ವರ್ಷ, 7 ವರ್ಷ, 17, 21 ವರ್ಷಗಳ ಕಾಲ 3ನೇ ಗೋವಿಂದ ಆಳ್ವಿಕೆಯನ್ನ ಮಾಡ್ತಾನೆ. ಈತನನ್ನ ರಾಷ್ಟ್ರಕೂಟರ ಪರಾಕ್ರಮಿ ಅರಸ ಮತ್ತು ವೀರಯೋಧ ಅಂತ ಕರಿಬಹುದು. ಹಾಗಾದ್ರೆ ಇವನು ತನ್ನ ಕೀರ್ತಿಯನ್ನ ಉತ್ತರ ಭಾರತದಲ್ಲೂ ಸಹಿತ ಹಬ್ಬಿಸಿದ್ದನು ಅಂತ ಒಂದು ಶಾಸನ ಹೇಳುತ್ತೆ. ಅದೇ ಶಾಸನದ ಹೆಸರು ಏನಂದ್ರೆ ಸಂಚಾನ ಶಾಸನ. ಸಂಚಾನ ಶಾಸನವನ್ನ ಹೊರಡಿಸಿದವರು ಯಾರು ಅಂದ್ರೆ ಈ 3ನೇ ಗೋವಿಂದನ ಮಗನಾದಂತಹ ನೃಪತುಂಗ ಸಂಚಾನ ಶಾಸನದಲ್ಲಿ ಹೇಳ್ತಾನೆ, ಈ 3ನೇ ಗೋವಿಂದನು ತನ್ನ ಒಂದು ಕೀರ್ತಿಯನ್ನ ಉತ್ತರ ಭಾರತದ ಮೇಲೆಯೂ ಹಬ್ಬಿಸಿದನು ಅಂತ ಹೇಳ್ತಾನೆ. ಯಾವ ರೀತಿಯಾಗಿ ಹೇಳ್ತಾನೆ ಅಂದ್ರೆ, ಉತ್ತರ ಭಾರತದಲ್ಲಿ ಇರುವಂತಹ ಹಿಮಾಲಯದಲ್ಲಿ ಹರಿಯುವಂತಹ ಜರಿಯನ್ನ ಈ 3ನೇ ಗೋವಿಂದನ ಅಶ್ವಗಳು ಮತ್ತು ಆನೆಗಳು ಅಲ್ಲಿ ಆ ಜರಿಯ ನೀರನ್ನ ಕುಡಿದುವು. ಉತ್ತರ ಭಾರತದಲ್ಲಿ ಹರಿಯುವಂತಹ ಗಂಗಾ ನದಿಯಲ್ಲಿ ಈತನ ಆನೆಗಳು ಮತ್ತು ಅಶ್ವಗಳು ಏನ್ ಮಾಡಿದವು, ಅಲ್ಲಿ ಮಿಂದಿ ಎದ್ದವು ಎಂದು ಸಂಚಾರ ಶಾಸನದಲ್ಲಿ ತಿಳಿದು ಬರ್ತದೆ. ಹಾಗಾದ್ರೆ ಈ ಉತ್ತರ ಭಾರತದಲ್ಲಿ ಇರ್ತಕ್ಕಂತಹ 3 ಮನೆತನಗಳ ಮೇಲೆ ಈತನು ದಾಳಿಯನ್ನ ಮಾಡಿ ಅಲ್ಲಿಯ ಅರಸರನ್ನ ಸೋಲಿಸ್ತಾನೆ. ಯಾವ್ಯಾವ ಅರಸರು ಅಂದ್ರೆ, ಒಂದನೇದು ಗೌಡ ದೇಶದ ಮೇಲೆ ದಾಳಿ ಮಾಡಿ ಅಲ್ಲಿಯ ಧರ್ಮಪಾಲನನ್ನ ಸೋಲಿಸ್ತಾನೆ. ಯಾರು? 3ನೇ ಗೋವಿಂದ. ಉತ್ತರ ಭಾರತದಲ್ಲಿ ಇರ್ತಕ್ಕಂತಹ ಗೌಡ ದೇಶದ ಮೇಲೆ ದಾಳಿ ಮಾಡಿ ಅಲ್ಲಿಯ ಧರ್ಮಪಾಲನನ್ನ ಸೋಲಿಸ್ತಾನೆ. ಕನೋಜದ ಮೇಲೆ ದಾಳಿ ಮಾಡಿ ಅಲ್ಲಿಯ ಅರಸನಾದಂತಹ ಚಕ್ರಾಯುಧನನ್ನ ಕನೋಜದಲ್ಲಿ ಸೋಲಿಸ್ತಾನೆ. ತದನಂತರ ಗುರ್ಜರ ಮೇಲೆ ದಾಳಿ ಮಾಡಿ ಅಲ್ಲಿಯ 2ನೇ ನಾಗಭಟನನ್ನ 3ನೇ ಗೋವಿಂದ ಉತ್ತರ ಭಾರತದಲ್ಲಿ ಸೋಲಿಸ್ತಾನೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಅವನು ಉತ್ತರ ಭಾರತದಲ್ಲೂ ಸಹ ಪ್ರಸಿದ್ಧಿಯನ್ನ ಹೊಂದಿದ್ದನು ಅಂತ ಸಂಚಾನ ಶಾಸನ, ಈತನ ಮಗನಾದಂತಹ ನೃಪತುಂಗ ಹೊರಡಿಸಿದಂತಹ ಸಂಚಾನ ಶಾಸನದಿಂದ ತಿಳಿದು ಬರ್ತದೆ. ತದನಂತರ ಕ್ರಿಸ್ತಶಕ 805ರ ಶಾಸನದ ಪ್ರಕಾರ, ಆ ಶಾಸನದ ಹೆಸರೇ ಏನು ಅಂದ್ರೆ ಕ್ರಿಸ್ತಶಕ 805. ಆ ಒಂದು ಕಾಲಘಟ್ಟದಲ್ಲಿ ರಚನೆಯಾದಂತಹ ಶಾಸನದ ಪ್ರಕಾರ ಹೇಳುವುದಾದ್ರೆ, ಈ 3ನೇ ಗೋವಿಂದನು ಪಲ್ಲವರ ವೃಷಭವನ್ನ, ಚಾಲುಕ್ಯರ, ಬಾದಾಮಿ ಚಾಲುಕ್ಯರ ವರಾಹವನ್ನ, ಪಾಂಡ್ಯರ ಮತ್ಸ್ಯವನ್ನ, ಚೋಳರ ವ್ಯಾಘ್ರವನ್ನ, ಅಂದರೆ ಪಲ್ಲವರ ರಾಜ್ಯ ಲಾಂಛನ ಯಾವುದು? ವೃಷಭ ಆಗಿತ್ತು. ಚಾಲುಕ್ಯರ ರಾಜ್ಯ ಲಾಂಛನ ವರಾಹ ಆಗಿತ್ತು. ಪಾಂಡ್ಯರ ರಾಜ್ಯ ಲಾಂಛನ ಮತ್ಸ್ಯ ಆಗಿತ್ತು. ತದನಂತರ ಚೋಳರ ರಾಜ್ಯ ಲಾಂಛನ ವ್ಯಾಘ್ರವಾಗಿತ್ತು. ಈ ಎಲ್ಲವನ್ನ ಕಸಿದುಕೊಂಡ ಅಂತ 805ರ ಶಾಸನ ಹೇಳುತ್ತೆ. ಕಸಿದುಕೊಂಡ ಅಂದ್ರೆ ಎಲ್ಲಾ ಪಲ್ಲವರಾಗಿರ್ಬೋದು, ಚಾಲುಕ್ಯರಾಗಿರ್ಬೋದು, ಪಾಂಡ್ಯರಾಗಿರ್ಬೋದು, ಚೋಳರ ಒಂದು ಅರಸರುಗಳನ್ನ, ಆ ಮನೆತನಗಳನ್ನ ತನ್ನ ಸಾಮಂತ ಅರಸರನ್ನಾಗಿ ಆಳ್ವಿಕೆಯನ್ನ ಮಾಡಿಸಿಕೊಂಡಿದ್ದ. ಸಾಮಂತರು ಆಳ್ವಿಕೆ ಅಂದ್ರೆ ಇವನು ಅವರು ಅವರ ಪ್ರದೇಶಗಳನ್ನ ಆಳ್ತಿದ್ರು. ಆ ಒಂದು ಆಳ್ವಿಕೆಯನ್ನ ಇವನ್ ಯಾವ ರೀತಿ ಹೇಳ್ತಾನೋ ಆ ರೀತಿಯಾಗಿ ಆಳ್ವಿಕೆ ಮಾಡಬೇಕು ಅಂತ ಹೇಳೋದೇ ಏನು ಅಂದ್ರೆ ಅವನು ಸಾಮಂತ ಅರಸುತನ ಅಂತ ಹೇಳ್ಬೋದು. ಈ ರೀತಿಯಾಗಿ ಅವನು ವೃಷಭ, ವರಾಹ, ಮತ್ಸ್ಯ, ವ್ಯಾಘ್ರ ಅನ್ನುವಂತ ಲಾಂಛನಗಳನ್ನ ಕಸಿದುಕೊಂಡ್ರು ಅಂತ ಹೇಳಿ ಈ ರೀತಿಯಾಗಿ ವರ್ಣನೆ ಮಾಡಿ ಹೇಳ್ತಾರೆ. ತದನಂತರ ಈತನು ಬೇರೆ ದೇಶಗಳಿಂದಲೂ ಸಹ ಕಪ್ಪ ಕಾಣಿಕೆಯನ್ನ ವಸೂಲಿ ಮಾಡ್ತಿದ್ದ. ರಾಷ್ಟ್ರಕೂಟರ ಅರಸನಾದಂತಹ 3ನೇ ಗೋವಿಂದನು ಕೇರಳ ಮತ್ತು ಶ್ರೀಲಂಕಾಗಳಿಂದ ಕಪ್ಪ ಕಾಣಿಕೆಯನ್ನ ವಸೂಲಿ ಮಾಡ್ತಾ ಇದ್ದ. ತದನಂತರ ಈತನಿಗೆ ಒಂದಿಷ್ಟು ಬಿರುದುಗಳಿದ್ವು. 3ನೇ ಗೋವಿಂದನಿಗಿದ್ದಂತಹ ಬಿರುದುಗಳು ಏನು ಅಂದ್ರೆ, ಒಂದು ಶ್ರೀವಲ್ಲಭ, ನರೇಂದ್ರ
ಜಗತ್ತುಂಗ, ಜನವಲ್ಲಭ ಎಂಬ ಬಿರುದುಗಳು, ಒಟ್ಟಾರೆಯಾಗಿ 4 ಬಿರುದುಗಳು ಈ ಮೂರನೇ ಗೋವಿಂದನಿಗೆ ಇದ್ದುವು ಅಂತ ಹೇಳ್ಬೋದು. ಒಂದು ಶ್ರೀವಲ್ಲಭ, ನರೇಂದ್ರ, ಜಗತ್ತುಂಗ, ಜನವಲ್ಲಭ. ಇವನ ನಂತರ ಇವನ ಮಗನಾದಂತಹ ಪ್ರಸಿದ್ಧ ರಾಷ್ಟ್ರಕೂಟರ ಪ್ರಸಿದ್ಧ ಅರಸನಾದಂತಹ ಅಮೋಘ ವರ್ಷ ನೃಪತುಂಗನ ಬಗ್ಗೆ ನೋಡುವುದಾದರೆ, ಈ ಅಮೋಘ ವರ್ಷ ನೃಪತುಂಗ ಯಾರು ಅಂದರೆ ಈ ಮೂರನೇ ಗೋವಿಂದನ ಮಗ. ಹಾಗಾದ್ರೆ ಅವನ ಒಂದು ಆಳ್ವಿಕೆಯನ್ನ ಕಾಲ ನೋಡೋದಾದ್ರೆ, ತದನಂತರ ಬರುವ ಅರಸನೇ ಯಾರು ಅಂದ್ರೆ ಅಮೋಘ ವರ್ಷ ನೃಪತುಂಗ. ಅಮೋಘ ವರ್ಷ ನೃಪತುಂಗ ಯಾರು ಅಂದ್ರೆ ಈ ಹಿಂದೆ ನೋಡಿದ್ವಲ್ಲ ಮೂರನೇ ಗೋವಿಂದನ ಮಗನಾದಂತಹ ಅಮೋಘ ವರ್ಷ ನೃಪತುಂಗನ ಆಳ್ವಿಕೆ ಕಾಲ ಎಷ್ಟು ಅಂದ್ರೆ ಕ್ರಿಸ್ತಶಕ 814ರಿಂದ 880ರವರೆಗೆ ಆ ಒಂದು ಅಮೋಘ ವರ್ಷ ನೃಪತುಂಗ ಆಳ್ವಿಕೆ ಮಾಡ್ತಾನೆ. ರಾಷ್ಟ್ರಕೂಟರ ಮನೆತನದ ಪ್ರಸಿದ್ಧ ಅರಸ ಅಂತಾನೆ ಹೇಳ್ಬೋದು. ಈ ಅಮೋಘ ವರ್ಷ ನೃಪತುಂಗನ ಮೊದಲ ಹೆಸರು ಏನಾಗಿತ್ತಂದ್ರೆ ಶರ್ವ. ಈ ಅಮೋಘ ವರ್ಷ ನೃಪತುಂಗನ ಮೊದಲ ಹೆಸರು ಶರ್ವ. ಕೇವಲ 14ನೇ ವಯಸ್ಸಿನಲ್ಲಿಯೇ ಆಳ್ವಿಕೆಗೆ ಬಂದಂತಹ ರಾಷ್ಟ್ರಕೂಟರ ಅರಸ ಯಾರು ಅಂದ್ರೆ ಅಮೋಘ ವರ್ಷ ನೃಪತುಂಗ ಅಂತ ಹೇಳ್ಬೋದು. ಈತನ ಸೇನಾಪತಿ ಇದ್ದ. ಈತನಿಗೆ ಒಬ್ಬ ಪ್ರಸಿದ್ಧ ಸೇನಾಪತಿ ಇದ್ದ. ಆ ಸೇನಾಪತಿ ಹೆಸರು ಏನು ಅಂದ್ರೆ ಬಂಕೇಶ. ಈ ಬಂಕೇಶನ ಹೆಸರಿನಲ್ಲಿ ಅಮೋಘ ವರ್ಷ ನೃಪತುಂಗ ಒಂದು ನಗರವನ್ನ ನಿರ್ಮಾಣ ಮಾಡ್ತಾನೆ. ಆ ನಗರದ ಹೆಸರೇ ಬಂಕಾಪುರ. ಬಂಕೇಶನ ಹೆಸರಿನಲ್ಲಿ ಬಂಕಾಪುರ ಎಂಬ ನಗರವನ್ನ ನಿರ್ಮಾಣ ಮಾಡಿದ ಅರಸ ಯಾರು ಅಂದ್ರೆ ರಾಷ್ಟ್ರಕೂಟರ ಅಮೋಘ ವರ್ಷ ನೃಪತುಂಗ ಅಂತ ಹೇಳ್ಬೋದು. ತದನಂತರ ಈತ ಬಂಕೇಶ ಏನ್ ಮಾಡ್ತಾನೆ ಅಂದ್ರೆ ಗಂಗರ ಮೇಲೆ ದಾಳಿ ಮಾಡಿ ತುಮಕೂರಿನ ಸುತ್ತಲಿನ ಕೈದಾಳ ಕೋಟೆಯನ್ನ ವಶಪಡಿಸ್ಕೊತಾನೆ. ಈ ಒಂದು ಖುಷಿಗಾಗಿಯೇ ಕೂಡ ಅವನು ನೃಪತುಂಗನ ಒಬ್ಬ ಪ್ರಸಿದ್ಧ ಸೇನಾಪತಿ ಅಂತ ಅನ್ಸ್ಕೊಂಡಿರ್ತಾನೆ ಅಂತ ಹೇಳ್ಬೋದು. ತದನಂತರ ಈ ಅಮೋಘ ವರ್ಷ ನೃಪತುಂಗನಿಗೆ 4 ಜನ ಹೆಣ್ಣು ಮಕ್ಕಳು ಇರ್ತಾರೆ. ಈ 4 ಜನ ಹೆಣ್ಣು ಮಕ್ಕಳ ಹೆಸರು ಏನು ಅಂದ್ರೆ ಚಂದ್ರವಲ್ಲಭೆ, ಶೀಲ ಮಹಾದೇವಿ, ಶಮಕ ಮತ್ತು ರೇವಕಿ ಎಂಬ 4 ಜನ ಹೆಣ್ಣು ಮಕ್ಕಳು ಇರ್ತಾರೆ. ಈ ಚಂದ್ರವಲ್ಲಭೆಯನ್ನ ಗಂಗರ ಅರಸನಾದಂತಹ ಭೂತುಂಗನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ತದನಂತರ ಶೀಲ ಮಹಾದೇವಿಯನ್ನ ವೆಂಗಿ ಅರಸರಾದಂತಹ 5ನೇ ವಿಷ್ಣುವರ್ಧನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ತದನಂತರ ಶಮಕಳನ್ನ ಪಲ್ಲವರ ಅರಸನಾದಂತಹ 3ನೇ ನಂದಿವರ್ಮನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ತದನಂತರ ರೇವಕಿಯನ್ನ ಗಂಗರ ಅರಸನಾದಂತಹ ಎರಿಯಂಗನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಒಟ್ಟಾರೆಯಾಗಿ ತನ್ನ 4 ಹೆಣ್ಣು ಮಕ್ಕಳನ್ನ ಈ ರೀತಿಯಾಗಿ 4 ಮನೆತನದ ಅರಸರುಗಳಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಯಾರು ಅಂದ್ರೆ ಅಮೋಘ ವರ್ಷ ನೃಪತುಂಗ ಅಂತ ಹೇಳ್ಬೋದು. ಈ ಅಮೋಘ ವರ್ಷ ನೃಪತುಂಗನ ಒಂದು ಶಾಸನವನ್ನ ಹೊರಡಿಸಿದ್ದಾನೆ. ಆ ಶಾಸನ ನೀಲಗುಂದ ಶಾಸನ. ಈ ನೀಲಗುಂದ ಶಾಸನದ ಪ್ರಕಾರ ಅಮೋಘ ವರ್ಷ ನೃಪತುಂಗ ಏನಾಗಿದ್ದ ಅಂದ್ರೆ ಅಂಗ ವಂಗ ಮಗಧ ಮಾಳ್ವ. ಅಂಗ ವಂಗ ಮಗಧ ಮಾಳ್ವ ಎನ್ನುವಂತಹ ರಾಜ್ಯಗಳಲ್ಲಿಯೂ ಸಹ ಗೌರವಾನ್ವಿತ ಅರಸನಾಗಿದ್ದ ಅಂತ ತಿಳಿದು ಬರ್ತದೆ. ತದನಂತರ ಕ್ರಿಸ್ತಶಕ 851ರಲ್ಲಿ ಈ ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಅಥವಾ ರಾಷ್ಟ್ರಕೂಟರ ಆಸ್ಥಾನಕ್ಕೆ ಒಬ್ಬ ಅರಬ್ ಪ್ರವಾಸಿಗ ಭೇಟಿ ಕೊಡ್ತಾನೆ. ಆ ಅರಬ್ ಪ್ರವಾಸಿಗನ ಹೆಸರೇ ಏನು ಅಂದ್ರೆ ಸುಲೇಮಾನ್. ಈ ಸುಲೇಮಾನ್ ಹೇಳುವಂತೆ ಈ ಒಂದು ಸಾಮ್ರಾಜ್ಯ, ಈ ರಾಷ್ಟ್ರಕೂಟರ ಸಾಮ್ರಾಜ್ಯ ಏನು ಅಂದ್ರೆ ಪ್ರಪಂಚದ 4 ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಆ ಸುಲೇಮಾನನ ಪ್ರಕಾರ 4 ಸಾಮ್ರಾಜ್ಯಗಳು ಯಾವುವು ಅಂದ್ರೆ ಒಂದು ರೋಮ್ ಸಾಮ್ರಾಜ್ಯ, ಇನ್ನೊಂದು ಚೀನಾ ಸಾಮ್ರಾಜ್ಯ, ಮತ್ತೊಂದು ಅರಬ್ ಸಾಮ್ರಾಜ್ಯ. ಆ 4ನೇ ಸಾಮ್ರಾಜ್ಯನೇ ಯಾವುದು ಅಂದ್ರೆ ರಾಷ್ಟ್ರಕೂಟರ ಸಾಮ್ರಾಜ್ಯ ಅಂತ ಅರಬ್ ಪ್ರವಾಸಿಗ ಸುಲೇಮಾನ್ ಹೇಳ್ತಾನೆ. ತದನಂತರ ನೋಡೋದಾದ್ರೆ ಈತ ಅಮೋಘ ವರ್ಷ ನೃಪತುಂಗ ಏನ್ ಮಾಡ್ತಾನೆ, ಒಂದು ಹೊಸದಾಗಿರ್ತಕ್ಕಂಥ ರಾಜಧಾನಿಯನ್ನ ನಿರ್ಮಾಣ ಮಾಡ್ತಾನೆ. ಆ ರಾಜಧಾನಿಯ ಹೆಸರು ಏನು ಅಂದ್ರೆ ಮಾನ್ಯಕೇಟ ಅಂತ ಹೇಳ್ಬೋದು. ತದನಂತರ ಈ ಅಮೋಘ ವರ್ಷನಿಗೆ ಕಾಲಪ್ರಿಯ ಅಂತ ಬಿರುದಿತ್ತು. ಈ ಕಾಲಪ್ರಿಯನಾದಂತ ಅಮೋಘ ವರ್ಷ ತನ್ನ ಅರಮನೆಯನ್ನ ಇಂದ್ರನ ಅರಮನೆಗಿಂತಲೂ ಭವ್ಯವಾಗಿ ನಿರ್ಮಿಸಿದನು ಅಂತ ಶಾಸನಗಳಿಂದ ತಿಳಿದು ಬರ್ತದೆ. ಸ್ವತಃ ಇವನು ಪ್ರಸಿದ್ಧ ಅರಸನೂ ಆಗಿರಲಿಲ್ಲ, ಅಷ್ಟೇ ಅಲ್ಲದೆ ಇವನೊಬ್ಬ ಸಾಹಿತಿಯೂ ಆಗಿದ್ದ, ಕವಿಯೂ ಆಗಿದ್ದ. ಅಮೋಘ ವರ್ಷ ನೃಪತುಂಗನ ಕೃತಿ ಯಾವುದು ಅಂದ್ರೆ ಪ್ರಶ್ನೋತ್ತರ ಮಾಲಿಕ. ಪ್ರಶ್ನೋತ್ತರ ಮಾಲಿಕ ಎನ್ನುವಂತಹ ಸಂಸ್ಕೃತದಲ್ಲಿ ಒಂದು ಕೃತಿಯನ್ನ ರಚನೆ ಮಾಡ್ತಾನೆ. ಯಾರು? ಅಮೋಘ ವರ್ಷ ನೃಪತುಂಗ ಅಂತ ಹೇಳ್ಬೋದು. ತದನಂತರ ಈತನ ಆಸ್ಥಾನದಲ್ಲಿ ಒಬ್ಬ ಕವಿ ಇದ್ದ. ಆ ಕವಿ ಹೆಸರು ಶ್ರೀ ವಿಜಯ. ಈ ಶ್ರೀ ವಿಜಯನ ಕೃತಿ ಯಾವುದು ಅಂದ್ರೆ ಕವಿರಾಜ ಮಾರ್ಗ. ಶ್ರೀ ವಿಜಯನ ಕೃತಿ ಕವಿರಾಜ ಮಾರ್ಗ. ಇವನು ಯಾರ ಆಸ್ಥಾನದಲ್ಲಿದ್ದ?
ನೃಪತುಂಗನ ಆಸ್ಥಾನದಲ್ಲಿ ಇದ್ದ. ಈ ಶ್ರೀ ವಿಜಯನ ಕವಿರಾಜ್ಯ ಮಾರ್ಗ ಎಂಬ ಕೃತಿಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕನ್ನಡದ ಮೊದಲ ಕೃತಿ ಅಂತ ಕರಿತೀವಿ. ಈ ಕನ್ನಡದ ಮೊದಲ ಕೃತಿಯಾದಂಥ ಕವಿರಾಜ್ಯ ಮಾರ್ಗದಲ್ಲಿ ಕರ್ನಾಟಕದ ಬಗ್ಗೆ ಉಲ್ಲೇಖ ಇದೆ. ಏನು ಅಂದ್ರೆ ಕರ್ನಾಟಕ ಕಾವೇರಿಯಿಂದ ಗೋದಾವರಿ ನದಿಯವರೆಗೆ ಹಬ್ಬಿತ್ತು ಎಂದು ಕವಿರಾಜ್ಯ ಮಾರ್ಗದಲ್ಲಿ ತಿಳಿದು ಬರ್ತದೆ. ಈ ಕವಿರಾಜ್ಯ ಮಾರ್ಗವನ್ನು ಶ್ರೀ ವಿಜಯ ರಚಿಸಿದ್ದಾನೆ ಅಂತ ಹೇಳ್ಬೋದು. ತದನಂತರ ಈತನು ಅಮೋಘ ವರ್ಷ ನೃಪತುಂಗ ಏನ್ ಮಾಡ್ತಾನೆ, ತನ್ನ ಒಂದು ಸಾಮ್ರಾಜ್ಯದ ಒಂದು ಸುವ್ಯವಸ್ಥೆಯನ್ನ ಕಾಪಾಡಲು, ಪ್ರಜೆಗಳ ಹಿತರಕ್ಷಣೆಯನ್ನ ಕಾಪಾಡಲು, ಅಂದರೆ ಅವನ ಒಂದು ಆಳ್ವಿಕೆ ಕಾಲದಲ್ಲಿ ಏನಾಗಿರುತ್ತೆ, ಬರಗಾಲದ ಒಂದು ಪರಿಸ್ಥಿತಿಯನ್ನ ಅವನ ಸಾಮ್ರಾಜ್ಯದ ಪ್ರಜೆಗಳು ಅನುಭವಿಸ್ತಿರ್ತಾರೆ. ಅದಕ್ಕಾಗಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಏನ್ ಮಾಡ್ತಾನೆ, ತನ್ನ ಪ್ರಜೆಗಳ, ತನ್ನ ಸಾಮ್ರಾಜ್ಯ ಹಿತಾಸಕ್ತಿಗಾಗಿ ತನ್ನ ಎಡಗೈ ಹೆಬ್ಬೆರಳನ್ನ ಆ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ದಾನ ಮಾಡ್ತಾನೆ ಅಂತ ಶಾಸನಗಳ ಮುಖಾಂತರ ತಿಳಿದು ಬರ್ತದೆ. ಇಷ್ಟು ಅಮೋಘ ವರ್ಷ ನೃಪತುಂಗನ ಒಂದು ಆಳ್ವಿಕೆ ವ್ಯವಸ್ಥೆಯಾಗಿತ್ತು ಅಂತ ಹೇಳಬಹುದು. ಅಮೋಘ ವರ್ಷ ನೃಪತುಂಗನ ನಂತರ ಆಳ್ವಿಕೆಗೆ ಬಂದವನೇ ಯಾರು ಅಂದ್ರೆ ಎರಡನೇ ಕೃಷ್ಣ. ಈ ಎರಡನೇ ಕೃಷ್ಣನ ಆಳ್ವಿಕೆ ಕಾಲ ಕ್ರಿಸ್ತಶಕ 880ರಿಂದ 914ರವರೆಗೆ ಎರಡನೇ ಕೃಷ್ಣ ಆಳ್ವಿಕೆ ಮಾಡ್ತಾನೆ. ಇವನ ಒಂದು ಆಳ್ವಿಕೆ ವ್ಯವಸ್ಥೆಯನ್ನು ನೋಡೋದಾದ್ರೆ ಇವನ ಮೇಲೆ ಯಾರು ದಾಳಿ ಮಾಡ್ತಾರೆ ಅಂದ್ರೆ ವ್ಯಂಗ್ಯ ಚಾಲುಕ್ಯನಾದಂತಹ 3ನೇ ವಿಜಯಾದಿತ್ಯನು ಈ ಎರಡನೇ ಕೃಷ್ಣನ ಮೇಲೆ ದಾಳಿ ಮಾಡಿ ಸಂಪೂರ್ಣವಾದಂತಹ ರಾಷ್ಟ್ರಕೂಟರ ರಾಜಧಾನಿಯಾದಂತಹ ಮಾನ್ಯಕೇಟವನ್ನ ವ್ಯಂಗ್ಯ ಅರಸ 3ನೇ ವಿಜಯಾದಿತ್ಯ ಸಂಪೂರ್ಣವಾಗಿ ವಶಪಡಿಸಿಕೊಳ್ತಾನೆ. ಅದ್ರ ಜೊತೆಗೆ ಇವನು ಸೋಲಿನ ಪ್ರತೀಕವಾಗಿ ಎರಡನೇ ಕೃಷ್ಣನ ವಿಜಯಾದಿತ್ಯನಿಗೆ ಸೋಲನ ಒಪ್ಪೋದು, ಅದರ ಜೊತೆಗೆ ಏನ್ ಮಾಡಿದೆ ಅಂದ್ರೆ ಅನೇಕ ಸಂಪತ್ತನ್ನ ಕೊಟ್ಟು ಕಳಿಸ್ತಾನೆ. ಯಾರಿಗೆ? ವ್ಯಂಗ್ಯ ಅರಸನಾದಂತಹ 3ನೇ ವಿಜಯಾದಿತ್ಯನಿಗೆ ಎರಡನೇ ಕೃಷ್ಣ ಸೋಲಿನ ಪ್ರತೀಕವಾಗಿ ಬಹಳಷ್ಟು ಸಂಪತ್ತನ್ನ ಕೊಟ್ಟು ಕಳಿಸ್ತಾನೆ ಅಂತ ಹೇಳ್ಬೋದು. ತದನಂತರ ಇವನನ್ನ ಸೋಲಿಸಿದ್ದು ವ್ಯಂಗ್ಯ ಅರಸನಾದಂತಹ 3ನೇ ವಿಜಯಾದಿತ್ಯ. ಇವನು ಯಾರನ್ನ ಸೋಲಿಸ್ತಾನೆ ಅಂದ್ರೆ ಗುರ್ಜರ ಪ್ರತಿಹಾರ ಅರಸನಾದಂತಹ ಭೋಜರಾಜನನ್ನ ಸೋಲಿಸ್ತಾನೆ. ತದನಂತರ ಇವನಿಗೆ ಒಂದಿಷ್ಟು ಬಿರುದುಗಳಿದ್ವು. ಆ ಬಿರುದುಗಳು ಏನಂದ್ರೆ ಅಕಾಲ ವರ್ಷ ಮತ್ತು ಶುಭತುಂಗ ಎಂಬ ಬಿರುದುಗಳು ಯಾರಿಗಿದ್ವು? ಎರಡನೇ ಕೃಷ್ಣನಿಗೆ ಇದ್ವು ಅಂತ ಹೇಳ್ಬೋದು. ತದನಂತರ ಇವನ ನಂತರ ಬಂದವನೇ ಮತ್ತೊಬ್ಬ ಅರಸ ಯಾರು ಅಂದ್ರೆ 3ನೇ ಇಂದ್ರ. 3ನೇ ಇಂದ್ರನ ಕಾಲ ಕ್ರಿಸ್ತಶಕ 914ರಿಂದ 928ರವರೆಗೆ 3ನೇ ಇಂದ್ರನ ಒಂದು ಆಳ್ವಿಕೆ ವ್ಯವಸ್ಥೆಯನ್ನ ನೋಡಬಹುದು. ಇವನ ಆಳ್ವಿಕೆ ವ್ಯವಸ್ಥೆಯನ್ನ ನೋಡೋದಾದ್ರೆ ಈ ರಾಷ್ಟ್ರಕೂಟರ ಒಂದು ವ್ಯಂಗ್ಯ ಚಾಲುಕ್ಯರಿಂದ ಸೋಲನ ಒಪ್ಪಿಕೊಂಡ ಎರಡನೇ ಕೃಷ್ಣನ ಒಂದು ಉತ್ತರ ಭಾರತದಲ್ಲಿ ಅವರ ಒಂದು ರಾಷ್ಟ್ರಕೂಟರ ಪ್ರಾಬಲ್ಯ ಕಡಿಮೆ ಆಗಿತ್ತು. ಆ ಉತ್ತರ ಭಾರತದಲ್ಲಿ ಮತ್ತೆ ರಾಷ್ಟ್ರಕೂಟರ ಸಾರ್ವಭೌಮತ್ವವನ್ನ ಸ್ಥಾಪಿಸಿದವರು ಯಾರು ಅಂದ್ರೆ ಅವನೇ 3ನೇ ಇಂದ್ರ. ಉತ್ತರ ಭಾರತದಲ್ಲಿ ಮತ್ತೆ ರಾಷ್ಟ್ರಕೂಟರ ಸಾರ್ವಭೌಮತ್ವವನ್ನು ಪುನರ್ಸ್ಥಾಪನೆ ಮಾಡಿದವನು ಯಾರು ಅಂದ್ರೆ ಅವನೇ 3ನೇ ಇಂದ್ರ ಅಂತ ಹೇಳ್ಬೋದು. ಇವನು ಉತ್ತರ ಭಾರತದ ಮೇಲೆ ದಾಳಿ ಮಾಡಿ ಯಾರನ್ನ ಸೋಲಿಸ್ತಾನೆ ಅಂದ್ರೆ ಗುರ್ಜರ ಮೇಲೆ ದಾಳಿ ಮಾಡ್ತಾನೆ, ಕನೋಜದ ಮೇಲೆ ದಾಳಿ ಮಾಡ್ತಾನೆ, ಪರಮಾರರ ಮೇಲೆ ದಾಳಿ ಮಾಡ್ತಾನೆ. ಗುರ್ಜರ ಎರಡನೇ ಭೋಜರಾಜನನ್ನ ಸೋಲಿಸ್ತಾನೆ, ಕನೋಜದ ಮಹಿಪಾಲ್ನನ್ನ ಸೋಲಿಸ್ತಾನೆ, ತದನಂತರ ಪರಮಾರರ ಉಪೇಂದ್ರನನ್ನ ಸೋಲಿಸ್ತಾನೆ ಅಂತ ಹೇಳ್ಬೋದು. ಹಾಗಾದ್ರೆ ಈ 3ನೇ ಇಂದ್ರನಿಗೆ ಇದ್ದಂತಹ ಬಿರುದುಗಳು ಏನು ಅಂದ್ರೆ ರಟಕಂದರ್ಪ ಶ್ರೀವಲ್ಲಭ ಎಂಬ ಬಿರುದು 3ನೇ ಇಂದ್ರನಿಗೆ ಇತ್ತು. ರಟಕಂದರ್ಪ ಶ್ರೀವಲ್ಲಭ ಮತ್ತು ಕೀರ್ತಿನಾರಾಯಣ ಎಂಬ ಬಿರುದುಗಳು ಯಾರಿಗಿದ್ವು? 3ನೇ ಇಂದ್ರನಿಗೆ ಇದ್ವು ಅಂತ ಹೇಳ್ಬೋದು. ಇವನ ನಂತರ ಮತ್ತೊಂದಿಷ್ಟು ಅರಸರು ಯಾರು 3ನೇ ಇಂದ್ರನ ನಂತರ ಮತ್ತಷ್ಟು ರಾಷ್ಟ್ರಕೂಟರ ಮನೆತನವನ್ನು ಆತಾರೆ. ಅವರು ಅಷ್ಟೊಂದು ಪ್ರಸಿದ್ಧಿಯಾಗಿರಲಿಲ್ಲ. ಅವರ ಹೆಸರುಗಳನ್ನ ನೋಡೋದಾದ್ರೆ ಇಂದ್ರನ ನಂತರ 2ನೇ ಅಮೋಘ ವರ್ಷ ಆಳ್ವಿಕೆ ಮಾಡ್ತಾನೆ, ತದನಂತರ 4ನೇ ಗೋವಿಂದ ಆಳ್ವಿಕೆ ಮಾಡ್ತಾನೆ, ತದನಂತರ 3ನೇ ಅಮೋಘ ವರ್ಷ ಆಳ್ವಿಕೆ ಮಾಡ್ತಾರೆ. ಇವರ ನಂತರ ಮತ್ತೊಬ್ಬ ಪ್ರಸಿದ್ಧ ಅರಸ ಬರ್ತಾನೆ. ಅವನ ಬಗ್ಗೆ ನೋಡೋದಾದ್ರೆ ರಾಷ್ಟ್ರಕೂಟರ ಮತ್ತೊಬ್ಬ ಪ್ರಸಿದ್ಧ ಅರಸ ಯಾರು ಅಂದ್ರೆ ಅವನೇ 3ನೇ ಕೃಷ್ಣ. 3ನೇ ಕೃಷ್ಣನ ಆಳ್ವಿಕೆ ಕಾಲ ಕ್ರಿಸ್ತಶಕ 939ರಿಂದ 966ರವರೆಗೆ 3ನೇ ಕೃಷ್ಣ ಆಳ್ವಿಕೆ ಮಾಡ್ತಾನೆ. ಈ 3ನೇ ಕೃಷ್ಣನ ಆಳ್ವಿಕೆ ಕಾಲದಲ್ಲಿ ಇವನು ಏನ್ ಮಾಡ್ತಾನೆ ಅಂದ್ರೆ ಗಂಗರ ಅರಸನಾದಂತಹ 2ನೇ ಭೂತಗನಿಗೆ ಇವನ ಆಸ್ಥಾನದ ಶಿಲ್ಪಿಯಾದಂತಹ ರಾಚಮಲ್ಲನಿಂದ ಒಂದು ಸಿಂಹಾಸನವನ್ನ ಕೆತ್ತಿಸಿ ಭೂತುಂಗನಿಗೆ ನೀಡ್ತಾನೆ ಅಂತ ಒಂದು ಶಾಸನಗಳ ಮೂಲಕ ತಿಳಿದು ಬರ್ತದೆ. ಯಾಕೆ 2ನೇ ಭೂತುಂಗನಿಗೆ ಈ 3ನೇ ಕೃಷ್ಣ ಅವನಿಗೆ ಸಿಂಹಾಸನವನ್ನು ಏಕೆ ಕೆತ್ತಿ ಕೊಡ್ತಾನೆ ಅಂದ್ರೆ ಕ್ರಿಸ್ತಶಕ 949ರಲ್ಲಿ ಒಂದು ಕದನ ನಡೆಯುತ್ತೆ. ಆ ಕದನದ ಹೆಸರೇ ತಕ್ಕೊಳ್ಳಿ ಕದನ.
ಈ ತಕ್ಕೊಳ್ಳಿ ಕದನ ಕ್ರಿಸ್ತಶಕ 949ರಲ್ಲಿ ಯಾರ್ಯಾರ ನಡುವೆ ನಡೆಯುತ್ತೆ ಅಂದ್ರೆ ರಾಷ್ಟ್ರಕೂಟರು ವರ್ಸಸ್ ಚೋಳರ ನಡುವೆ ನಡೆಯುತ್ತೆ. ರಾಷ್ಟ್ರಕೂಟರ ಅರಸನಾದಂತಹ ಈ 3ನೇ ಕೃಷ್ಣ ಮತ್ತು ಚೋಳರ ಅರಸನಾದಂತಹ 1ನೇ ಪರಾಂತಕನ ನಡುವೆ ತಕ್ಕೊಳ್ಳಿ ಕದನ ಕ್ರಿಸ್ತಶಕ 949ರಲ್ಲಿ ನಡೆದಂತಹ ಸಂದರ್ಭದಲ್ಲಿ ರಾಷ್ಟ್ರಕೂಟರು ಆ ಒಂದು ಕದನದಲ್ಲಿ ಜಯಶಾಲಿ ಆಗ್ತಾರೆ. ಆ ಒಂದು ಸಂದರ್ಭದಲ್ಲಿ ರಾಷ್ಟ್ರಕೂಟರ ಅರಸನಾದಂತಹ 3ನೇ ಕೃಷ್ಣ ಯಾರ ಸಹಾಯವನ್ನ ಪಡೆದಿರ್ತಾನೆ ಅಂದ್ರೆ ಗಂಗರ ಅರಸನಾದಂತಹ 2ನೇ ಭೂತುಗನ ಒಂದು ಸಹಾಯವನ್ನ ಪಡೆದಿರ್ತಾನೆ. ಆದ್ದರಿಂದ ಆ ಯುದ್ಧ ತಕ್ಕೊಳ್ಳಿ ಕದನವನ್ನ ರಾಷ್ಟ್ರಕೂಟರು ಜಯಶಾಲಿಯಾಗಿರ್ತಾರೆ. ಈ ಒಂದು ಜಯಶಾಲಿಯ ಪ್ರತೀಕವಾಗಿ ಆ ಒಂದು ತಕ್ಕೊಳ್ಳಿ ಕದನವನ್ನ ರಾಷ್ಟ್ರಕೂಟರು ಗೆದ್ದ ಪ್ರತೀಕವಾಗಿ ಅದರಲ್ಲಿ 2ನೇ ಭೂತುಗ ಸಹಾಯ ಮಾಡಿದ ಪ್ರತೀಕವಾಗಿ ಅವನಿಗೆ ರಾಜಮಲ್ಲನಿಂದ ಸಿಂಹಾಸನವನ್ನು ಕೆತ್ತಿಸಿ ಯಾರಿಗೆ ಕೊಟ್ಟಿರ್ತಾನೆ? 2ನೇ ಭೂತುಗನಿಗೆ 3ನೇ ಕೃಷ್ಣ ಕೊಟ್ಟಿರ್ತಾನೆ ಅಂತ ಹೇಳ್ಬೋದು. ತದನಂತರ ಇವನು ಗೆದ್ದ ಸ್ಥಳಗಳು ಯಾವ್ಯಾವ ಅಂದ್ರೆ ಕಂಚಿ, ತೊಂಡೈ ಮಹಲ್ ಮತ್ತು ತಂಜಾವೂರನ್ನ ಗೆದ್ದು ಕಂಚಿಗೊಂಡ ಎಂಬ ಬಿರುದನ್ನ ಪಡೆದುಕೊಳ್ತಾನೆ. ಯಾವ್ಯಾವು? ಕಂಚಿ, ತೊಂಡೈ ಮಹಲ್ ಮತ್ತು ತಂಜಾವೂರು ಎಂಬ ಪ್ರದೇಶಗಳನ್ನ ಗೆದ್ದು ಕಂಚಿಗೊಂಡ ಎಂಬ ಬಿರುದನ್ನ ಪಡೆದುಕೊಳ್ತಾನೆ. ಅಷ್ಟೇ ಅಲ್ಲ, ತಮಿಳುನಾಡಿನ ರಾಮೇಶ್ವರದವರೆಗೂ ದಾಳಿ ಮಾಡಿ ಆ ರಾಮೇಶ್ವರದಲ್ಲಿ ಕೃಷ್ಣೇಶ್ವರ ಮತ್ತು ಮಾರ್ತಾಂಡ ಎಂಬ 2 ದೇವಾಲಯಗಳನ್ನ ನಿರ್ಮಿಸ್ತಾನೆ. ಅನೇಕ ಶಾಸನಗಳನ್ನ ಕಟ್ತಾನೆ. ಅದೇ ರೀತಿಯಾಗಿ ಗುಜರಾತಿನ ಮೇಲೆ ದಾಳಿ ಮಾಡ್ತಾನೆ. ಗುಜರಾತಿನ ರಾಜಧಾನಿಯಾದಂತಹ ಉಜ್ಜಯಿನಿಯನ್ನು ವಶಪಡಿಸಿಕೊತಾನೆ. ಯಾರು? ಈ ರಾಷ್ಟ್ರಕೂಟರ ಅರಸನಾದಂತಹ 3ನೇ ಕೃಷ್ಣ ಅಂತ ಹೇಳ್ಬೋದು. ಜಬ್ದಲ್ಪುರದ ಜೂರಾ ಎಂಬ ಸ್ಥಳದಲ್ಲಿ ಕನ್ನಡದ ಶಾಸನಗಳು ಕಂಡು ಬರ್ತವೆ. ಆ ಕನ್ನಡ ಶಾಸನಗಳು ಯಾರ ಬಗ್ಗೆ ತಿಳಿಸುತ್ತವೆ ಅಂದ್ರೆ ಈ 3ನೇ ಕೃಷ್ಣನ ಬಗ್ಗೆ. ಜಬ್ದಲ್ಪುರದ ಜೂರಾ ಸ್ಥಳದಲ್ಲಿ ಕಂಡು ಬರುವಂತಹ ಕನ್ನಡ ಶಾಸನಗಳು ರಾಷ್ಟ್ರಕೂಟರ ಅರಸನಾದಂತಹ 3ನೇ ಕೃಷ್ಣನ ಬಗ್ಗೆ ಮಾಹಿತಿಯನ್ನ ತಿಳಿಸ್ತವೆ. ಇವನ ಆಸ್ಥಾನದಲ್ಲಿ ಒಬ್ಬ ಪ್ರಸಿದ್ಧ ಕವಿ ಇದ್ದ. ಉಭಯ ಕವಿ ಮತ್ತು ಕಮಲ ರವಿ ಎಂದೇ ಖ್ಯಾತಿಯಾಗಿರ್ತಕ್ಕಂತಹ ಸಣ್ಣ ಕವಿ ಈ ಒಂದು 3ನೇ ಕೃಷ್ಣನ ಆಸ್ಥಾನದಲ್ಲಿ ಇದ್ದ ಅಂತ ಹೇಳ್ಬೋದು. ಹಾಗಾದ್ರೆ ಇಷ್ಟು 3ನೇ ಕೃಷ್ಣನ ಒಂದು ಸಾಧನೆಗಳ ಬಗ್ಗೆ ಮಾಹಿತಿಯಾಗಿತ್ತು. ಹಾಗಾದ್ರೆ ರಾಷ್ಟ್ರಕೂಟರ ಮನೆತನದ ಕೊನೆಯ ಅರಸನೇ ಯಾರು ಅಂದ್ರೆ 2ನೇ ಕರ್ಕ. ರಾಷ್ಟ್ರಕೂಟರ ಕೊನೆಯ ಅರಸ ಯಾರು ಅಂದ್ರೆ 2ನೇ ಕರ್ಕ. ಇಷ್ಟು ರಾಷ್ಟ್ರಕೂಟರ ಮನೆತನದ ಒಂದು ರಾಜರುಗಳ ಬಗ್ಗೆ, ಅರಸರುಗಳ ಬಗ್ಗೆ ಈ ಒಂದು ಕ್ಲಾಸ್ ನಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡ್ವಿ ಅಂತ ನಾನು ಬಯಸಿದ್ದೀನಿ. ಇದೇ ರೀತಿಯಾಗಿ ಮುಂದಿನ ಕ್ಲಾಸ್ ನಲ್ಲಿ ಮತ್ತೆ ಭಾಗ 2ರಲ್ಲಿ ಇದೇ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದಂತಹ ರಾಷ್ಟ್ರಕೂಟ ಟಾಪಿಕ್ ಅಲ್ಲಿ ಈ ರಾಷ್ಟ್ರಕೂಟರು ಕೊಡುಗೆಗಳನ್ನ ಮತ್ತು ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಯಾವ ರೀತಿ ಕೊಡುಗೆಗಳನ್ನ ನೀಡಿದ್ರು, ಅವರು ಆರ್ಥಿಕ ವ್ಯವಸ್ಥೆ ಯಾವ ರೀತಿ ಇತ್ತು, ಇವೆಲ್ಲಗಳನ್ನ ಮುಂದಿನ ಕ್ಲಾಸ್ ನಲ್ಲಿ ಪಾರ್ಟ್ 2 ರಾಷ್ಟ್ರಕೂಟರ ಪಾರ್ಟ್ 2 ಕ್ಲಾಸ್ ನಲ್ಲಿ ಡಿಸ್ಕಷನ್ ಮಾಡುವಂತಹದ್ದು ಹೇಳುತ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರವನ್ನ ಹೇಳುವ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ವಿರಾಮವನ್ನು ಕೊಡ್ತಿದ್ದೇನೆ. ಇನ್ನೊಂದು ವಿಷಯ, ಇದೇ ರೀತಿ ಹಿಸ್ಟ್ರಿ ಕ್ಲಾಸ್ಗಳು, ಡಿಗ್ರಿ ವಿಡಿಯೋಗಳು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಕಾದಂತಹ ಮಾಹಿತಿಗಳು, ಉಪಯುಕ್ತ ಮಾಹಿತಿಗಳು ಬೇಕಾದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ಗೆ ವಿರಾಮವನ್ನು ಕೊಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.